ರಾಜ್ಯಾದ್ಯಂತ ಸರ್ಕಾರಿ ಆಸ್ಪತ್ರೆಗಳ ಓಪಿಡಿ ಬಂದ್ ಆಗಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿಯನ್ನ ಮಾಡಲಾಗ್ತಾ ಇದೆ. ಈ ಸರ್ಕಾರಿ ವೈದ್ಯರು ಸರ್ಕಾರಕ್ಕೆ ಗಡುವನ್ನ ಕೊಟ್ಟಿದ್ರು ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ. ಆದ್ರೆ ಆ ಗಡುವು ಮೀರಿ ಹೋಗಿದೆ, ಸರ್ಕಾರ ಸ್ಪಂದಿಸಲಿಲ್ಲ. ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟ್ರೇನಿ ಡಾಕ್ಟರ್ಸ್ ಇರೋದಿಲ್ಲ. ಜ್ವರ, ಕೆಮ್ಮು, ಶೀತ ಅಂತ ಹೇಳಿ ನೀವು ಓಪಿಡಿಗೆ ಹೋದ್ರೆ ಅಲ್ಲಿ ನಿಮಗೆ ಡಾಕ್ಟರ್ ಇವತ್ತು ಸಿಗೋದಿಲ್ಲ. ಸ್ಟೈಫಂಡ್ ಹೆಚ್ಚಳಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹಲವು ಆಸ್ಪತ್ರೆಗಳಲ್ಲಿ ಓಪಿಡಿ ಬಂದ್ ಆಗಿರೋದ್ರಿಂದ ರೋಗಿಗಳು ಪರದಾಟವನ್ನ ಪಡ್ತಾ ಇದ್ದಾರೆ. ಈ ವೆದರ್ ಹಂಗಿದೆ, ಸೀಸನ್ ಹಂಗಿದೆ, ಎಲ್ರಿಗೂ ಜ್ವರ, ಕೆಮ್ಮು, ಶೀತ ಬಾಧಿಸ್ತಾ ಇದೆ. ಓಪಿಡಿಗೆ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ವೈದ್ಯರು ಸಿಗ್ತಾ ಇಲ್ಲ. ಕಾರಣ ಸ್ಟೈಫಂಡ್ ಹೆಚ್ಚಳ ಮಾಡಬೇಕು, ಜೊತೆಗೆ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಟ್ರೈನಿ ಡಾಕ್ಟರ್ಸ್ ಪ್ರತಿಭಟನೆಗೆ ಇಳಿದಿದ್ದಾರೆ. ಮೆಡಿಸಿನ್ಸ್ ಬರ್ದು ಕೊಟ್ಟಿದ್ದಾರೆ. ಬಟ್ ಇಷ್ಟು ಅವಾಗಿಂದ ನಾವು ಬಂದು ಹಾಫ್ ಆನ್ ಅವರ್ 1 ಅವರ್ ಆಗ್ತಾ ಬಂತು. ಅವಾಗಿಂದ ನಾವು ಮೇಲ್ಗಡೆಯಿಂದ ಹೋಗಿ ಬರೋ ತನಕ ಕ್ಯೂ ಹೀಗೆ ಇದೆ. ಆದರೆ ಇಷ್ಟು ತನಕ ಕ್ಯೂ ಏನು ಕ್ಲಿಯರ್ ಆಗಿರೋ ಥರ ಇಲ್ಲ. ಇದು ಮಿನಿಮಮ್ ಅಂದರೆ 2 ಅವರ್ ಬೇಕು ಮ್ಯಾಮ್ ಕ್ಲಿಯರ್ ಆಗೋದಕ್ಕೆ. ಮೆಡಿಸಿನ್ಸ್ ಹೊರಗಡೆ ಪೇಷಂಟ್ ವೆಯ್ಟ್ ಮಾಡ್ತಿದ್ದಾರೆ. ಇವತ್ತೇ ಈ ಥರ ಆಗಿರೋದು. ತುಂಬ ಲೇಟ್, ತುಂಬ ಹೊತ್ತು ಮೇಲೇನೂ ವೆಯ್ಟ್ ಮಾಡ್ತೀವಿ. ಎಲ್ಲ ಏನು ಇಲ್ಲಿ ಕರೆಕ್ಟಾಗಿ ಫಾಲೋನೆ ಮಾಡ್ತಾ ಇಲ್ಲ. ತುಂಬಾ ಪ್ರಾಬ್ಲಮ್ ಆಗುತ್ತೆ ಈ ಥರ ಆದರೆ. ಜನರಿಗೆಲ್ಲ ತುಂಬ ಇದಾಗುತ್ತೆ. ಸ್ಟ್ರೈಕ್ ಮಾಡಬಾರ್ದು, ಈ ಥರ ಎಲ್ಲ ರೋಗಿಗಳಿಗೆಲ್ಲ ತೊಂದರೆ ಆಗುತ್ತೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹೇಗೆಲ್ಲ ರೋಗಿಗಳು ಪರದಾಟವನ್ನ ಪಡ್ತಾ ಇದ್ದಾರೆ, ಈ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ. ನೋಡೋಣ. ಫಂಡನ್ನ ಪರಿಷ್ಕರಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರೆಸಿಡೆಂಟ್ ಡಾಕ್ಟರ್ಸ್ಗಳು ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಇದರ ಎಫೆಕ್ಟ್ ಒಂದು ರೋಗಿಗಳಿಗೆ ತಟ್ಟಿರುವಂತದ್ದು. ಸದ್ಯಕ್ಕೆ ನಾನು ವಿಕ್ಟೋರಿಯಾ ಆಸ್ಪತ್ರೆಯ ಓಪಿಡಿ ವಿಭಾಗದಲ್ಲಿದ್ದೀನಿ. ಇಲ್ಲಿ ನೀವು ನೋಡ್ತಿರಬಹುದು, ಕಂಪ್ಲೀಟ್ ಆಗಿ ಇವತ್ತು ಎಲ್ಲರೂ ಕೂಡ ಓಪಿಡಿಗೆ ಬಂದಂತಹ ಒಂದು ರೋಗಿಗಳು 1 ರಿಂದ 2 ಗಂಟೆಗಳ ಕಾಲ ಕ್ಯೂನಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ಇದೆ. ಯಾಕೆಂತ ಹೇಳಿದ್ರೆ ರೆಸಿಡೆಂಟ್ ಡಾಕ್ಟರ್ಸ್ಗಳೆಲ್ಲರೂ ಕೂಡ ಹೋರಾಟಕ್ಕೆ ಅಂತ ಫ್ರೀಡಂ ಪಾರ್ಕ್ ನಲ್ಲಿ ಇದ್ದಾರೆ. ಸೊ ಹೀಗಾಗಿ ಕಂಪ್ಲೀಟ್ ಆಗಿ ಓಪಿಡಿ ಇರಬಹುದು ಅಥವಾ ಮೆಡಿಸಿನ್ ವಿಭಾಗ ಇರಬಹುದು, ಎಲ್ಲಾ ಕಡೆಗಳಲ್ಲೂ ಕೂಡ ಸ್ಟಾಫ್ ಗಳ ಕೊರತೆ ಇದೆ. ಹೀಗಾಗಿ ಇರುವಂತಹ ಒಂದು ಸ್ಟಾಫ್ ಗಳನ್ನ ಬಳಸಿಕೊಂಡು ಇಲ್ಲಿ ಚಿಕಿತ್ಸೆನ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಆದ್ರೆ ಇಲ್ಲಿ ಬರ್ತಿರುವಂತಹ ಒಂದು ಜನರನ್ನ ನಿಭಾಯಿಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಅನೇಕರು ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ಇಲ್ಲಿ ಒಂದು ಸಮಸ್ಯೆಯನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿಯನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಈಗಾಗಲೇ ಈ ಹಿಂದೆನೂ ಕೂಡ ಒಂದು ರೆಸಿಡೆಂಟ್ ಡಾಕ್ಟರ್ಸ್ ಗಳು ಒಂದು ನಮ್ಮ ಬೇಡಿಕೆಯನ್ನ ಈಡೇರಿಸಿ ಅನ್ನುವಂತಹ ಸರ್ಕಾರಕ್ಕೆ ಗಡುವನ್ನ ಕೊಟ್ಟಿದ್ರು. ಆದ್ರೂ ಕೂಡ ಇಲ್ಲಿ ಈ ರೀತಿಯಾದಂತಹ ಒಂದು ಯಾವುದೇ ಪ್ರತಿಕ್ರಿಯೆ ಸರ್ಕಾರದಿಂದ ಬಾರದಂತಹ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟಕ್ಕೆ ಇಳಿದಿರುವಂತದ್ದು. ಅನಿರ್ದಿಷ್ಟಾವಧಿ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಇದರ ಎಫೆಕ್ಟ್ ಅಂತೂ ಮಾತ್ರ ಇವತ್ತು ರೋಗಿಗಳ ಮೇಲೆ ತಟ್ಟಿದೆ. ವಿಕ್ಟೋರಿಯಾ, ಬೌರಿಂಗ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಚಿಕಿತ್ಸೆಗಾಗಿ ರೋಗಿಗಳ ಒಂದು ಪರದಾಟವನ್ನ ನಡೆಸುತ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.